ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಯಾವನಾದ್ರೂ ಪ್ರಸ್ತುತ ರೂಮ್ ನಲ್ಲಿ ಹಾಡು ಹೇಳ್ತಾನೇನೋ ಒಳ್ಳೆ ಆರ್ಕೆಸ್ಟ್ರಾ ಬಂದು ಹಾಡು ಹೇಳೋ ಅನ್ನಂಗೆ ಹೇಳ್ತಿದ್ಯಲ್ಲೋ. ಪ್ರಸ್ತುತ ದಿನ ಹಾಡು ಹೇಳ್ಬಾರ್ದು, ನೀನ್ ಒಳಕ್ ಹೋಗಿ ಆಟ ಆಡ್ಬೇಕು. ಅದು ಗೊತ್ತು. ಅದು ನನ್ನ ಹೆಂಡತಿಗೆ ನಾನ್ ಸಿಂಗಾರ್ ಅಂತ ಸುಳ್ಳು ಹೇಳ್ಬಿಟ್ಟು ಮದುವೆ ಆಗ್ಬಿಟ್ಟಿದೀನಿ. ಅದಕ್ಕೆ ಅದು ಯಾರ ಬಗ್ಗೆ ಸುಳ್ಳು ಕೇಳಿ ಮೊನ್ನೆ ನೀವು ಹಾಡು ಹೇಳಿದ್ರಲ್ಲ, ಯಾರು 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 ಅಂತ, ಅದು ನಾನೇ ಹಾಡಿರೋದು ಅಂತ ತಿಳ್ಕೊಂಡು ಮದುವೆ ಆಗ್ಬಿಟ್ಟವಳೆ. ಅದಕ್ಕೆ ಒಂದೇ 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 ಒಂದ್ಸತಿ ನಾನು ಹಾಡು ಹೇಳಲ್ಲ ಕಣೋ, ನಾನು ಹಾಡು ಹೇಳಲ್ಲ. ನೀವು ಹಾಡು ಹೇಳಿ ಸತ್ತೋಗ್ತೀನಿ. ಮೊದಲು ಸಾಯಿ ಸಾಯಸತ್ತೆ ನಿನ್ನೆ ಹೆಸರು ಬರ್ಸಾಯ್ತೀನಿ. ನಿನ್ ಕಾಲ್ ಬೀಳ್ತೀನಿ ಕಣ, ಹಂಗ ಮಾತ್ರ ಮಾಡ್ಬೇಡ. ಹಾಡು ಹೇಳ್ಬೇಕು ತಾನೆ, ಹೇಳ್ತೀನಿ. ಚಾರಿ ಇರೋ ಒಂದು ಟ್ವಿಸ್ಟ್ ಇದೆ. ನೀನು ಒಬ್ನೇ ಆಡಬಾರ್ದು. ಮತ್ತೆ ನಿನ್ ಹೆಂಡತಿ ಕರ್ಕೊಂಡ್ ಆಡ್ಲಾ? ಹಂಗಲ್ಲ, ಮತ್ತೆ ನೀನ್ ಆಡಿದ್ರೆ ನಾನು ಬಾಯಲ್ಲಾಡಿಸ್ತೀನಿ. ನಮ್ಮ ತಾಯಣಗೂ ನಾನು ಹೇಳಲ್ಲ. ಸತ್ತೋಗ್ತೀನಿ ನಿನ್ನೆ. ಮಾಡ್ಬೇಡ ಪ್ಲೀಸ್ ಪ್ಲೀಸ್. ಹಾಡು ಹೇಳ್ಬೇಕು ತಾನೆ, ಹಾಡು ಹೇಳ್ತೀನಿ. ಚಾರಿ ಗಮ ಪದ ನಿ ಸಾವಿರದ ಶರಣು. ಸೂಪರ್ ಸೂಪರ್. ಹಿಂಗೆ ಹಿಂಗೆ ಅಷ್ಟೇ. ಹಂಗೆ ಹೇಳ. ಓಕೆ, ಎಲ್ಲಿ ಕುತ್ಕೊಂಡು ಹಾಡು ಹೇಳಿ? ಅಡಿಲ್ಲ ಅಡಿ ಇಲ್ಲೇ. ಓಕೆ, ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ. ಎನ್ನಲು ಮನಸ್ಸು ನೀನೇ ಕಾರಣ. ಏನ್ರಿ ಗಸಗಸೆ ಪಾಯಸ ಇದನ್ ಕುಡ್ದು ಹಾಡು ಹೇಳಿ. ಹಾಡು ಚೆನ್ನಾಗ್ ಮಾಡಿದ್ಯಾ. ಥ್ಯಾಂಕ್ ಯು. ಗಸ್ಗಸ್ ಒಂದ್ ಊರ್ ಕಡಿಮೆ ಹಾಕಿದ್ಯಾ ನೋಡು. ಹೇಳ ಹಾಡು. ರೆಡಿನಾ? ಯಾರನ್ನ ಕೇಳ್ತಾ ಇದ್ದೀರಾ? ಅಂದ್ರೆ ನನ್ನಲ್ಲಿರುವ ಸಂಗೀತಗಾರನ್ ಹೇಳುತ್ತಾ ಇದ್ದೀನಿ. ಹೇಳ್ಸಿ ಹೇಳ್ಸಿ. ರೆಡಿ? 1 2 3 ಸ್ಟಾರ್ಟ್. ಸರಿ ರೇ ಗಾಗ ರೇ ರೇ ಸರಿ ರೇ ಗಾಗ ಮಾಮ ರೇ ರೇ ಗಾಗ ಮಾಮ ಗಾಗ ರೇ ರೇ ಗಾಗ ಮಾಮ ಪಾಪ ಗಾಗ ಮಾಮ ಪಾಪ ಮಾಮ ಗಾಗ ಮಾಮ ಪಾಪ ದಾದ ಸಾ ಸರಿ ಗ ಮಾಪ ಸಾ ಸರಿ ರೇ ಗಾಗ ರೇ ರೇ ಸರಿ ರೇ ಗಾಗ ಮಾಮ ರೇ ರೇ ಗಾಗ ಮಾಮ ಗಾಗ ರೇ ರೇ ಗಾಗ ಮಾಮ ಪಾಪ ಗಾಗ ಮಾಮ ಪಾಪ ಸಾ. ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ. ನಿಜವಾಗ್ಲೂ ನಿಮಗೆ ಹಾಡಿಗೆ ನಾನು ಇಂಪ್ರೆಸ್ ಆಗ್ಬಿಟ್ಟಿದ್ದೀನಿ. ಇಂಪ್ರೆಸ್ ಆದ್ರೂ ಅಲ್ಲೇ ನಿಂತಿದ್ಯಾ. ಬಾ. ಇವನ್ ಹೆಂಡತಿ ಯಾರು ಇರ್ಬೋದು? ಒಂದ್ಸರಿ ಮಕ ನೋಡ್ಬಿಡೋಣ. ಲೇ ಹುಡುಗಿ, ನನಗ್ ಕೈ ಕೊಟ್ಬಿಟ್ಟು ಆ ನನ್ನ ಮಗನ ಮದುವೆ ಆಗಿದ್ಯಾ? ಈ ಪ್ರಸ್ತಾದ ಹೆಂಗ ಮಾಡ್ಕೋತೀಯೋ ನಾನು ನೋಡ್ತೀನಿ ಕಣೆ. ಚಿನ್ನ ಸರಿ ರೇ ಗಾಗ ರೇ ರೇ ಸರಿ ರೇ ಗಾಗ ಮಾಮ ರೇ ರೇ ಗಾಗ ಮಾಮ ಗಾಗ ರೇ ರೇ ಗಾಗ ಮಾಮ ಬಾಬಾ ಗಾಗ ಮಾಮ ಬಾಬಾ ಬಾಬಾ ಗಾಗ ಬಾಬಾ ಬಾಬಾ ಸಾ ಸರಿ ಗ ಮಾಪ ಸಾ. ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ. ಆದ್ರೆ ಪ್ಲೀಸ್ ನೀವು ಈಗಲೇ ಸುಸ್ತಾಗ್ತಾ ಇದ್ದೀರಾ. ಸ್ವಲ್ಪ ಕಮ್ಮಿ ಹಾಡು ಹೇಳಿ. ಅಲ್ಲ, ಅದು ಪಂಗಾರು. ಪಂಗರಲ್ಲ, ಥ್ರೋಟ್ ಬ್ಯಾಕ್ಟೀರಿಯಾ. ನೀರ್ ಬೇಕಾ? ತಗೊಂಡ್ಬರ್ತೀನಿ. ನಿನ್ ನಡೆ ನಾ ಪ್ರಸ್ತಾವ ಮಾಡ್ಕೊಳಕ್ ಹಾಡು ಹೇಳೋ ತಗೊಳ್ಳಿ, ನೀರ್ ಕುಡೀರಿ ಅಂದ. ಹಾ. ಸರಿ ರೇ ಗಾಗ ಮಾ. ಅಯ್ಯೋ, ನೀರ್ ಕುಡಿತಾ ಕುಡಿತಾ ಹಾಡು ಏನು ಕೇಳ್ತೀರಾ? ಒಂದ ನೀರ್ ಕುಡೀರಿ, ಒಂದ ಹಾಡು ಹಾಡಿ. ನೀರ್ ಕುಡಿಯಕ್ಕೆ ಬಿಡ್ತಾನೆ ಅವನು. ಯಾರು? ನನ್ನಲ್ಲಿರುವ ಸಂಗೀತಗಾರ. ಒಂದು ನಿಮಿಷ ಅವನನ್ನ ಸುಮ್ನೆ ಕುತ್ಕೊಳಕ್ ಹೇಳಿ. ಸರಿ ಗ ಮಾಪ ಸಾ ಸಸನಿ 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 ನಿನ್ನ ದಾದ ನನ್ನ ಸಸನಿ 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 ಸರಿ ಗ ಮಾಪ ದಾನಿ ಸರಿ ಗ ಮಾಪ ದಾನಿ ಸರಿ ಗ ಮಾಪ ದಾನಿ ಸಸಾ ದಾತರ ಕರ್ತಕ ದಾತರ ಕರ್ತಕ ದಾತರ ಕರ್ತಕ ದಾತರ ಕರ್ತಕ ದಾತರ ಕರ್ತಾ ದಾತರ ಕರ್ತಾ ದಾತರ ಕರ್ತಾ. ಏನ್ರಿ, ಈಗ ನೀವು ಹೋಗಿ ಲೈಟ್ ಆಫ್ ಮಾಡಬಹುದು. ನನಗಿಂತ ನಿನಗೆ ಹತ್ರ ಕಣೆ. ಅಯ್ಯೋ. ಸರಿ ರೇ ಗಾಗ ರೇ ರೇ ಸರಿ ರೇ ಗಾಗ ಮಾಮ ರೇ ರೇ ಗಾಗ ಮಾಮ ಗಾಗ ರೇ ರೇ ಗಾಗ ಮಾಮ ಗಾಗ ಮಾಮ ಪಾಪ ಮಾಮ ಗಾಗ ಮಾಮ ಪಾಪ ದಾದ ಸಾ ಸರಿ ಗ ಮಾಪ ಸಾ ಹಿಂದಿನ ದಾದ ಹಿಂದಿನ ದಾದ ಹಿಂದಿನ ದಾದ ಹಿಂದಿನ ದಾದ ಹಿಂದಿನ ದಾದ ಹಿಂದಿನ ದಾದ ಹಿಂದಿನ ದಾದ. ನಾನೊಂದೊಳ್ಳೆ ಸಂಗೀತಗಾರನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡೆ. ಫಸ್ಟ್ ನೈಟ್ ಫುಲ್ ಸಂಗೀತ ಹಾಡ್ಕೊಂಡೇ ಇರ್ತಾನಂತ ಕನ್ಸ್ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏನ್ರಿ, ಹಾಡು ಸಾಕು. ನನ್ನ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ? ಪಾಪ. ನಾನ್ ಪಾಪನಾ? ಪಾಪ. ಪಾಪು ಬೇಕಾ? ನೀ ಮಾಮ.
ನಮ್ಮ ಅಮ್ಮನ ಬಗ್ಗೆ ಬರ್ಬೇಡಿ ಹೇಳ್ತಾ ಇದ್ದೀನಿ ನಾನು ಇವಾಗ. ಅಯ್ಯೋ ಇಲ್ಲಿ ನೋಡಿ, ತುಂಬಾ ಹಾಡು ಹೇಳ್ಬೇಡಿ, ಅದ್ಯಾಕೋ ಸರಿ ಹೋಗ್ತಾ ಇಲ್ಲ. ಪ್ಲೀಸ್ ಬನ್ನಿ. ಜೋರು ಆ ಕಡೆ ಕೂತ್ಕೋ. ಯಾರೋ ನೀನು? ಯಾರೋ ನೀನು? ನಾನೇ. ನೀನ್ ಇಲ್ಲೇನ ಮಾಡ್ತಾ ಇದೀಯಾ? ಅವನು ಒಳಗಿರೋ ಸಂಗೀತಕಾರ, ಒಳಗೋಗಿ ಹಾಡು ಹೇಳ್ತಾ ಇದ್ದೀನಿ. ಅಂದ್ರೆ ಇಷ್ಟ ತನಕ ಹಾಡು ಹೇಳಿದ ಅವನಲ್ಲ? ಅವನಲ್ಲ, ನಾನು. ಮೊನ್ನೆ ದೇವಸ್ಥಾನದ ಹತ್ರ ಹೇಳಿದ್ದು ನಾನೇ. ನೀನ್ ಕಟ್ಕೋಬೇಕಾಗಿದ್ದು ನಾನೇ, ಆದ್ರೆ ಅವನ್ ಕಟ್ಕೊಂಡಿದ್ಯಾ ಅಷ್ಟೇ. ನೋಡು, ನೀನ್ ಒಳ್ಳೆ ಸಂಗೀತಗಾರ, ಅದನ್ನ ನಾನು ಒಪ್ತೀನಿ. ಆದ್ರೆ ನಿನ್ನ ಮನಸ್ಸು ಚೂರು ಚೆನ್ನಾಗಿಲ್ಲ. ಥು ನಿನ್ನ. ಹೇಳೋ ಮೇಲೆ ಹೋಗ್ಬಿಟ್ನವ. ಹೋದ್ನೇನೆ. ಬಾಬಾ ಬಾಬಾ. ಎಲ್ಲಿಗೆ? ಸತ್ಯ ಹೇಳು, ಇಲ್ಲಿವರೆಗೂ ಹಾಡು ಹೇಳಿದ್ದು ಅವನೋ ನೀನು? ನನ್ನಲ್ಲಿರುವ ಸಂಗೀತಗಾರ. ಸಂಗೀತಗಾರ. ಥೂ ನಿನ್ನ. ಎಷ್ಟು ಮೋಸ ಮಾಡ್ತಿರೋ ನೀವು ಗಂಡಸರು, ನಾಚಿಕೆ ಆಗಲ್ವಾ? ನಾನು ನೀನು ಒಳ್ಳೆ ಸಂಗೀತಗಾರ ಅಂತ ಮದ್ವೆ ಆದೆ, ಆದ್ರೆ ನೀನು ನನಗೆ ಈ ತರ ಮೋಸ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹಲೋ 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 ಹಲೋ. ಅಲ್ಲ ಮಂಚ ರೆಡಿ. ನಿನ್ ಜನ್ಮಕ್ಕೆ ಬೆಂಕಿ ಇಕ್ಕ. ನನ್ನ ಪ್ರಸ್ತಕ್ಕೆ ಸಹಾಯ ಮಾಡ್ಲಿ ಅಂತ ಹಾಡು ಹೇಳಕ್ ಕರ್ಕೊಂಡ್ ಬಂದ್ರೆ ನನ್ನ ಪ್ರಸ್ತನೇ ಹಾಳು ಮಾಡ್ಬಿಟ್ಟು ಬೆಂಕಿ ಇಟ್ಟಲ್ಲೋ. ಈಗ ನಾವಿಬ್ರು ಕುತ್ಕೊಂಡು ಏನ್ ಮಾಡೋಣ? ಸರಿ ರೇ ಗಾಗ ರೀ ಸರಿ ರೇ ಗಾಗ ಮಾಮ ರೇ ಗಾಗ ಮಾಮ ಗಾಗ ರೇ ಗಾಗ ಮಾಮ ಬಾಬಾ. ಯಾರು ಇವನು? ಇವನು ನಮ್ಮ ಮಗನ್ ತರ. ಅಪ್ಪ ಅಪ್ಪ ಅಪ್ಪ, ನಿನ್ನೆವರೆಗೂ ಮಗ ಮಗ ಅಂದು ಈಗೇನಪ್ಪ ಮಗನ್ ತರ ಅಂತಿದ್ಯಾ? ನಿನಗೆ ನೆನಪಿಲ್ಲವೇ? ನೀನು ಲಂಡನ್ಗೆ ಹೋಗಿದ್ದು, ಅಲ್ಲಿ ನಮ್ಮ ತಾಯಿಯನ್ನು ನೋಡಿದ್ದು, ನೀವಿಬ್ರು ಕಣ್ಣು ಕಣ್ಣಲ್ಲೇ ಮದುವೆ ಆಗಿದ್ದು, ನನ್ನ ಜನ್ಮಕ್ಕೆ ಕಾರಣವಾಗಿದ್ದು, ಇವ್ಯಾವ ನಿನಗೆ ನೆನಪಿಲ್ಲವೇ? ನಡೆದಿದ್ರೆ ತಾನೇ ನೆನಪಿರೋದು. ಲೈ ಅಮ್ಮ ಕೇಳಿಸ್ಕೊಂಡ? ನಡೆಯೋ ದಾರಿಲಿ ಮುಳ್ಳಿರುತ್ತೆ ಅಂತ ಹೇಳಿದ್ದೆ, ಮುಳ್ಳು ಮೇಲೆ ನಡಿಬೇಕಾಗುತ್ತೆ ಅಂತ ಯಾಕಮ್ಮ ಹೇಳಿಲ್ಲ? ಅಪ್ಪ, ಗೊತ್ತಿರುತ್ತೆ ನನ್ನ ತಾಯಿಗೆ ಯಾಕಪ್ಪ ಮೋಸ ಮಾಡ್ತಾ ಇದೀಯಾ? ಯಾಕೋ ಬೊಬ್ರು ಅನ್ನೋ ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೀಯಾ? ಸಂಸಾರ ಹಾಳಾಗ್ತಿ, ಸುಮ್ಕಿರಲಿ. ಚಿನ್ನಿ, ಅವ್ನು ಸುಮ್ನೆ ಹೇಳ್ತಾವ್ ಕಣೆ, ರೋಡ್ ಪಕ್ಕ ನಿಂತಿದ್ದ ಅನಾಥ ಕರ್ಕೊಂಬಂದಿರೋದು. ಅಮ್ಮ ಕೇಳಿಸ್ಕೊಂಡ? ನಾನು ಅನಾಥ ಅಂತೆ. ಬಾಯ್ ಬಿಡು ಹಂದಿ. ಅಲ್ಲ ನಂದಿ. ತೆಗೆದು ಬಿಟ್ರೆ ಮಕ ಎಲ್ಲ ಚಿಂದಿ ಆಗ್ಬಿಡುವಾಗ ನನ್ನ ಮಗನೇ. ನಿನಗೆ ದಿಕ್ಕಿಲ್ಲ ಅಂತ ಕರ್ಕೊಂಬಂದ್ ಮನೆಗೆ ಸೇರ್ಸಿದ್ರೆ ನನಗೆ ದಿಕ್ಕಿಲ್ಲಂಗ್ ಮಾಡ್ತಿದ್ಯೇನೋ ಇಲ್ಲಿ. ಇಲ್ಲ ಕಡೆ ಸರ್, ನಿಮ್ ಮಗ ಲಂಡನ್ ಇಂದ ಬಂದಿದ್ದಾನೆ ಅಂದ್ರಲ್ಲ, ಅದಕ್ಕೆ ಅರ್ಧ ಲೀಟರ್ ಹಾಲು ಎಕ್ಸ್ಟ್ರಾ ತಂದಿದ್ದೀನಿ, ತಗೊಳ್ಳಿ. ಚಿಕ್ಕಮ್ಮ ಚಿಕ್ಕಮ್ಮನ? ಹೌದು, ಚಿಕ್ಕಮ್ಮ ಚಿಕ್ಕಮ್ಮನೆ ಹೊರತು ಎಲ್ಲರಿಗೂ ದೊಡ್ಡಮ್ಮ ಅಲ್ಲ. ಹೇಳ್ಸ್ಕೊಂಡೆ ಚಿಕ್ಕಮ್ಮ. ನಾನು ಸುಳ್ಳು ಹೇಳ್ಬೋದು, ಇವನ್ಯಾಕೆ ಸುಳ್ಳು ಹೇಳ್ಬೇಕು? ಅಯ್ಯೋ ಸುಮ್ನೆ ಸುಮ್ನೆ ಹೇಳಿದ್ದುಕೊಂಡ್ರು ಯಾಕೋ ಅದನ್ನೆಲ್ಲ ಸೀರಿಯಸ್ ತಗೊಂಡು ನನ್ನ ಸಂಸಾರ ಹಾಳು ಮಾಡ್ತಿದ್ರಲ್ಲ. ಸರ್, ನೀವೇ ಹೇಳಿದ್ರಲ್ಲ ಸರ್ ಲಂಡನ್ ಅಲ್ಲಿ ನನ್ನ ಹೆಂಡತಿ ಇದ್ದಾಳೆ ಅಂತ, ಇವಾಗ ಡ್ರಾಮಾ ಮಾಡ್ತಾ ಇದ್ದೀರಾ ನೀವು. ಆದ್ರೂ ಸರ್ ನೀವು ರಸಿಕಾ ಸರ್, ರಸಿಕಾ. ಅಪ್ಪ ನಿನ್ ಕೈ ಮುಗಿತೀನಿ, ಹೋಗ ಆಚೆ ಕಡೆಗೆ. ಲೇ ಕತ್ತೆ ನನ್ನ ಮಗನೇ, ನೀನು ಹಾಯಾಗಿರು ಅಂತ ತವ್ರ ಮನೆಗೆ ತಿಂಗಳಿಗೊಂದ್ಸಲ ಕಳಿಸ್ದಾಗ್ಲೇ ನನಗೆ ಡೌಟ್ ಇತ್ತು ಕಣೋ. ಕೊನೆಗೂ ನಿನ್ನ ಆಟ ಬಯಲಾಗೋಯ್ತು. ನೋಡ್ಕೊಂಡ್ ನಿಂತಿದ್ಯಲ್ಲೋ, ಏನಾರು ಹೇಳು. ಏನು ಹೇಳಲ್ಲ ಪಪ್ಪ. ನೀನು ಸುಳ್ಳು ಹೇಳಿ ಚಿಕ್ಕಮ್ಮನಿಗೆ ಮೋಸ ಮಾಡ್ದಂಗೆ ನಾನು ಸುಳ್ಳು ಹೇಳಿ ನಮ್ಮ ಅಮ್ಮನಿಗೆ ಮೋಸ ಮಾಡಲ್ಲ ಅಪ್ಪ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸರ್, ಫ್ರೂಟ್ಸ್ ತಗೊಳ್ಳಿ, ಲಂಡನ್ ಇಂದ ಬಂದಿರೋ ನಿಮ್ ಮಗನ್ಗೆ ಕೊಡಿ.
ಸರ್ ನೀವೇನೇ ಹೇಳಿ ಇಲ್ಲೊಬ್ಳು ಲಂಡನ್ ಅಲ್ಲೊಬ್ಳು ಮೇಂಟೈನ್ ಮಾಡ್ತಾ ಇದ್ದೀರಲ್ಲ. ಉರಿಯೋ ಬೆಂಕಿಗೆ ಯಾಕೋ ಪೆಟ್ರೋಲ್ ಸುರಿತಿದ್ದೀರಾ? ಬಂದ್ಬಂದ್ ಸುಮ್ಕಿರಲೇ. ಸುಮ್ನಿರಿ ಸರ್, ಬೆಳಿಗ್ಗೆ ತಪ್ಪಾಗಿ ಮಾತಾಡ್ದೆ ಅಂತ ನಿಮ್ಮ ಮಗನ್ ಕೈಲಿ ಕಪಾಳ ಕೊಡ್ಸಿದ್ದೀರಾ. ನೀವೇನೇ ಅನ್ನಿ ಚಪಲ ಚೆನ್ನಿಗ ರಾಯ ನೀವು. ನಿನ್ನ ಬಾಯಿ ಮಣ್ಣಾಕ ಹೋಗಿ ಆಚಗಡಿಕಿಲ್ಲ. ಇಡೀ ಊರಿಗೆ ಗೊತ್ತಾಗ್ಬಿಟ್ಟಿದೆ ಅಂದ್ರೆ ನಾನೇ ಲಾಸ್ಟ್. ಸರಿ ಕಣೋ, ಸರಿ, ನಾನ್ ನಿನ್ ಕೊಟ್ಟಿರೋ ಹಣ, ದುಡ್ಡು, ಒಡವೆ, ಆಸ್ತಿ ಎಲ್ಲಾನು ನನ್ಗೆ ಹಿಂಗೆ ಕೊಟ್ಬಿಡು. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ, ನೀನು ಆ ಲಂಡನ್ ಅವ್ರ ಜೊತೆಗೆ ಹಾಯಾಗಿರು. ಅಯ್ಯೋ, ಇಲ್ದಲ್ಲಿರೋ ಜೊತೆ ಹೆಂಗೆ ಆರಾಮಾಗಿಡೋಣ? ನೀ ಕೈ ಮುಗಿತಿ. ಇದೇನು ಮ್ಯಾಚ್ ಟರ್ನ್ ಆಗ್ತಾ ಇದೆಯಲ್ಲ? ನಮಗೇನು, ಗೆದ್ದವರ ಪಕ್ಷ ನಮ್ಮದು. ಚಿಕ್ಕಮ್ಮ, ಅಪ್ಪ ಇಂತ ಮೋಸ್ಕರ ಅಂತ ನನಗೆ ಗೊತ್ತಿರ್ಲಿಲ್ಲ ಚಿಕ್ಕಮ್ಮ. ಅವ್ನು ನೋಡಿದ್ರೆ ನನಗೆ ಮೈ ಮೇಲೆ ಚಳಿ ಬಿಟ್ಟಂಗ ಆಗ್ತಾ ಇದೆ. ಚಿಕ್ಕಮ್ಮ, ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ನಿನ್ ಜೊತೆ ಬರ್ಬೋದಾ ಚಿಕ್ಕಮ್ಮ? ಅಯ್ಯೋ ಬಾರು ಕತ್ತ. ಬೇಡ ಕಡೆ, ಕತಾರ್ನಾಕ್ ನನ್ ಮಗ ಮನೆ 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 ಹಾಳು ಮಾಡ್ಬಿಡ್ತಾನೆ. ನಿಮ್ ಮಾಟ ಬಯಲಾಗೋಯ್ತು ಅಂತ ನಾಟಕ ಆಡ್ಬೇಡಿ ಇಲ್ಲಿ. ಚಿಕ್ಕಮ್ಮ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ನಿಮ್ಮನ್ನ ಒಂದೇ ಒಂದ್ಸಲ ಅಮ್ಮ ಅಂತ ಕರಿಲ. ಅಯ್ಯೋ ಮಗನೇ, ಭಯ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಬಂದಿದ್ದು. ನಾನು ಅವತ್ತೇ ಹೇಳ್ದೆ ಈ ನನ್ನ ಮಗನ ಜೊತೆ ಹೋಗ್ಬೇಡ, ಕಿತ್ತೋದವನು ಅಂತ. ಇವಾಗ ನೋಡಿದ್ರೆ ಬೀದಿಗೆ ಬಂದಿದ್ಯಾ. ಇವಾಗ ಒಂದ್ ಮಾತು ಹೇಳ್ತೀನಿ ಕೇಳು, ನನ್ನ ಆಸ್ತಿಲಿ ಒಂದೇ ಒಂದು ಬಿಳಿಗಾಸು ನಿಂಗೆ ಕೊಡಲ್ಲ. ನೀನ್ ನನ್ನ ಪಾಲಿಗೆ ಸತ್ತೋದೆ. ಇದೇನು ಒಂದೇ ಟ್ರ್ಯಾಕ್ ಅಲ್ಲಿ 3 ಟ್ರೈನ್ ಹೋಗ್ತಾ ಇದೆಯಲ್ಲ ಸರ್? ನಿಮ್ ಮಗಳು ಇಂಥವಳು ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ನಿಮಗಿಂತ ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಛೇ, ಇಂಥವಳ ನಾನು ಅಮ್ಮ ಅಂತ ಕರೆದ್ಬಿಟ್ನಾ? ಆ ಕಿತ್ತೋದವನ್ನ ನಾನು ಅಪ್ಪ ಅಂತ ಕರೆದ್ಬಿಟ್ನಾ? ಸರ್, ಕೊನೆಗಾಲದಲ್ಲಿ ನಾನು ಒಂದೇ ಒಂದು ಆಸೆ ಸರ್, ನಿಮ್ಮಂತ ಒಳ್ಳೆಯವ್ರ ಸೇವೆ ಮಾಡಿ ಸತ್ತೋಗ್ಬಿಡ್ಬೇಕು ಅಂತ ಸರ್. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನ ಒಂದೇ ಒಂದ್ಸಲ ನಾನು ಪ್ರೀತಿಯಿಂದ ಒಂದೇ ಒಂದ್ಸಲ ತಾತ ಅಂತ ಕರಲ. ತಾತ ತಾತ ಅಂತ ಯಾಕೋ? ಫ್ರೆಂಡು ಅಂತ ಕರಿ. ಫ್ರೆಂಡು, ಫ್ರೆಂಡು. ಹೆಂಗೋ ಕೆರೆಯಿಂದ ನದಿಗೆ, ನದಿಯಿಂದ ಸಮುದ್ರಕ್ಕೆ ಜಂಪ್ ಆಗಿದ್ದಾಯ್ತು. ಬಾಯ್ಲಿ, ಈ ನನ್ನ ಮಗನ್ ನೋಡಿದ್ರೆ ನನ್ಗೆ ಯಾಕೋ ಡೌಟ್ ಬರ್ತದೆ. ಈಗ ನೋಡು ಮಾವ, ಏನ್ ಅವಾಗ್ಲಿಂದ ಬಹಳ ಎಗರಾಡ್ತಾ ಇದೀಯಾ? ನಾನು ಬೇಡ ಅಂತ ಬಿಟ್ಟಿರೋ ದುಡ್ಡೆ ಕೋಟಿ ನನ್ನ ಹತ್ರ ಕೊಳಿತಾ ಬಿದ್ದಿದೆ ಕಣ. ಏನ ನಿನ್ನ ಮಗಳು ನನ್ನನ್ನ ಪ್ರೀತಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಮದುವೆ ಆಗಿದ್ದೀನಿ. ಅಷ್ಟಕ್ಕೆ ಏನ್ ಬಹಳ ಓವರ್ ಆಗಿ ಆಡ್ತಾ ಇದೀಯಾ? ಸಮುದ್ರ ಇದಲ್ಲ ಅದು ಅಪ್ಪ. ಅಪ್ಪ, ನಾನು ಸೀರೆ ಅಡಿಲಿ ಇಟ್ಟಿರೋ ದುಡ್ಡನ್ನ ತಂದು ಗುಡ್ಡೆ ಹಾಕಿದೆ ಕೋಟಿ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವಿಬ್ರು ಸೇರ್ಕೊಂಡು ನನ್ಗೆ ಕಾಂಪಿಟೇಷನ್ ಕೊಡ್ತಾ ಇದ್ದೀರಾ? ಸಮುದ್ರ ಇವೆರಡು ಅಲ್ಲ, ಇದು ಅಮ್ಮ. ಲೇ, ನಿಂದು ಅಂತ ಒಂದು ಮನೆ ಇರ್ಬೋದು, ನಿಂದು ಅಂತ ಒಂದು ಆಫೀಸ್ ಇರ್ಬೋದು, ಆದ್ರೆ ನಂದು ಅಂತ ಇಡೀ ಊರ ಇದಕ್ಕಲ್ಲ. ಫ್ರೆಂಡು, ಒಂದು ಕ್ವೆಶ್ಚನ್ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಅವನು ಕೋಟಿ ಅಂದ ತಕ್ಷಣ ಅಪ್ಪ ಅಂತ ಅವನ ಹತ್ರ ಹೋದಲ್ಲ, ಹೋಗು. ಅಪ್ಪ ಅಪ್ಪ ಅಂದ್ರೆ ಚಪ್ಪಲಿ ತಗೊಂಡ್ ನೋಡಿತೀನಿ ನನ್ನ ಮಗನೇ. ಅವಳು ಕೋಟಿ ಸಾಸಿವೆ ಡಬ್ಬಿಯಿಂದ ಸೀರೆಯಿಂದ ಅಂದ ತಕ್ಷಣ ಅಲ್ಲಿಗೆ ಹೋದೆ. ನನಗೆ ನೀನ್ ಬೇಡ, ಹೋಗ್. ಲೇ ಹಂದಿ, ನನಗೂ ನನ್ ಗಂಡನ್ಗೂ ತಂದಿ ತಮಾಷೆ ನೋಡ್ಬಿಟ್ಟು ನಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿ ಎಲ್ಲ ಲಪ್ಪಿಸ್ಬೇಕು ಅಂತ ನೋಡ್ತಿದ್ದೇನೋ?